ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ ನಿಮಗೆಲ್ರಿಗೂ. ನಾನಿವತ್ತು ಅಕ್ಕಿ ರೊಟ್ಟಿಯನ್ನು ಮಾಡ್ತಾಯಿದ್ದೀನಿ. ಮತ್ತು ಅಕ್ಕಿ ರೊಟ್ಟಿ ಮಾಡಲು ಏನು ಬೇಕಂತ ನೋಡ್ರಿ. ಫಸ್ಟು ಅಕ್ಕಿ ಹಿಟ್ಟು ತೊಗೊಂಡಿನಿ, ಎರಡು ಬಟ್ಲು ಅಕ್ಕಿ ಹಿಟ್ಟು ತೊಗೊತಾಯಿದ್ದೀನಿ. ನಂತರ ಇದನ್ನು ಹಿಂಗೆ ನಾವು ರೌಂಡಾಗಿ ಮಾಡ್ಕೋಬೇಕು. ಒಂದು ತವದಲ್ಲಿ ನಾವು ರೊಟ್ಟಿ ಮಾಡೋ ತವ ಇರುತ್ತಲ್ಲ, ಅದರಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ನೀರು ಬಾಯ್ಲ್ ಆಗ್ತಾಯಿದೆ. ನೀರು ಬಾಯ್ಲ್ ಆಗುವಾಗ ಕುದೀತಾ ಇರುವಾಗ ಅವಾಗ ತೊಗೊಂಡು ನಾವು ಹಾಕ್ಕೋಬೇಕಾಗ್ತೈತಿ. ನೀವು ಒಂದು ಪಾತ್ರೆನಲ್ಲಾದರೂ ಇಟ್ಕೋಬೋದು. ಅದನ್ನು ನಾನೇನು ಮಾಡಿಬಿಟ್ಟಿದ್ದೀನಿ, ಈ ತವೆಯಲ್ಲೇ ನೀರು ಹಾಕ್ಕೊಂಡಿನಿ. ಹಾಗೆ ಅದನ್ನು ನಾವು ಈಗ ನೋಡ್ರಿ ಅಕ್ಕಿ ಹಿಟ್ಟಿಗೆ ಹಾಕ್ಕೊಂಡೆ. ನಾನು ಆ ಹಿಟ್ಟಿಗೆ ನೀರು ಹಾಕ್ಕೊಂಡೆ. ಅದನ್ನು ಚೆನ್ನಾಗಿ ಕಲಿಸ್ಕೋಬೇಕು. ನಾವು ಹಿಟ್ಟಿನಲ್ಲಿ ಕಲಿಸ್ಕೋಬೇಕು. ನೀರು ಹೊರಗೆ ಬರಲಾರ್ದಂಗೆ ಚೆನ್ನಾಗಿ ಕಲಿಸ್ಕೋಬೇಕು. ಹೀಗೆ ಕಲಿಸ್ಕೊಂಡು ಹೀಗೆ ಕಲಿಸ್ಕೋಬೇಕು. ಆಮೇಲೆ ಹಿಟ್ಟು ಹಾಕಿ ರೊಟ್ಟಿಯನ್ನು ತಟ್ಟಬೇಕು. ಬಲಗೈಲಿ ರೊಟ್ಟಿಯನ್ನು ತಟ್ತಾ ಇರಬೇಕು. ಎಡಗೈಲಿ ನಾವು ಕಿರುಬೆರಳಿಂದ ರೊಟ್ಟಿಯನ್ನು ಸರಿಸ್ತಾ ಇರಬೇಕು. ಎಡಗೈನಿಂದ, ಯಾಕಂತಂದ್ರೆ ಹಿಂದೆ ಸುತ್ತಲೂ ರೊಟ್ಟಿ ಹರಿಯೋದಿಲ್ಲ ಮತ್ತು ರೌಂಡ್ ಆಗುತ್ತೆ. ಅದಕ್ಕಾಗಿ ನಾವು ಕಿರುಬೆರಳಿಂದ ರೊಟ್ಟಿಯನ್ನು ಸರಿಸ್ತೀನಿ. ಹಂಗೆ ಮಾಡ್ತಾ ರೊಟ್ಟಿಯನ್ನು ಬಡಿಬೇಕು. ಹಾಗೆ ಆಮೇಲೆ ಎರಡು ಕೈನ ಯೂಸ್ ಮಾಡಿ ರೊಟ್ಟಿಯನ್ನು ತಟ್ತಾ ಇರಬೇಕು. ಒಂದು ಕೈಲೇ ಸರಿಸ್ತಾ ಒಂದು ಕೈಲೇ ತಟ್ತಾ ಇರಬೇಕು. ನಾವು ಕೆಳಗಡೆ ಏನಾದರೂ ಹಿಟ್ಟು ಹತ್ಕೊಂಡ್ರೆ ಕೆಳಗಡೆ ಸ್ವಲ್ಪ ಒಣ ಹಿಟ್ಟು ರೊಟ್ಟಿ ಕೆಳಗಡೆ ಒಣ ಹಿಟ್ಟು ಹಾಕಬೇಕು. ಹಾಕಿ ನಾವು ರೊಟ್ಟಿ ಬಡಿಬೇಕು. ನಂತರ ಇದನ್ನು ಹಾಕಿ ನೀರು ಹಚ್ಚಿ ನಾನು ಬಳಸ್ತಾ ಇದ್ದೀನಿ. ಅದಕ್ಕೆ ಮೇಲ್ಗಡೆ ನೀರು ಹಚ್ಚಿ ರೊಟ್ಟಿಯನ್ನು ಬಳಸ್ತಾ ಇದ್ದೀನಿ ಹಾಕಿ. ನಂತರ ಇನ್ನೊಂದು ರೊಟ್ಟಿ, ರೊಟ್ಟಿ ಬೇಯ್ತಾ ಇರುತ್ತೆ ಗ್ಯಾಸ್ ಮೇಲೆ. ಇನ್ನೊಂದು ರೊಟ್ಟಿ ತಯಾರು ಮಾಡ್ಕೊತಾ ಇದ್ದೀನಿ. ಮತ್ತೊಂದು ರೊಟ್ಟಿಯನ್ನು ಮಾಡ್ಕೊತಾ ಇದ್ದೀನಿ. ಈಗ ಸ್ವಲ್ಪ ತಗೊಂಡು ಹಿಟ್ಟು ನೋಡ್ರಿ. ಈಗ ಕೆಳಗಡೆ ನೀರು ಹಿಟ್ಟು ಹಾಕ್ಕೊಂಡೆ ಮತ್ತೆ ರೊಟ್ಟಿಯಿಂದ ತಟ್ತಾ ಇದ್ದೇನೆ. ಎಡಗೈಲೆ ರೊಟ್ಟಿಯನ್ನು ಕಿರುಬೆರಳಿಂದ ಸರಿಸ್ತಾ, ಬಲಗೈಯಿಂದ ಜಾಸ್ತಿ ಫೋರ್ಸ್ ಹಾಕ್ತೇನೆ. ಹಾಗೆ ಮೇಲೇನ ತಟ್ತಾ ಇರಬೇಕು ಬಲಗೈಯಿಂದ. ಮತ್ತೆ ಕೆಳಗಡೆ ಹಿಟ್ಟು ಹಾಕ್ಕೋಬೇಕು. ಅಂದರೆ ಕೆಳಗಡೆ ಹಿಟ್ಟು ರೊಟ್ಟಿ ಹತ್ಕೊಳ್ಳಲ್ಲ ನೆಲಕ್ಕೆ, ಚೆನ್ನಾಗಿ ಸರಿತಾ ಇರ್ತೈತೆ. ಆವಾಗ ರೊಟ್ಟಿ ನಾವು ಹೆಂಗೆ ಸರಿಸ್ತೇವೆ ಹಂಗೆ ಅದು ರೊಟ್ಟಿ ಸರಿತಾ ಇರ್ತೈತೆ. ಅದು ಜಾಸ್ತಿ ಫೋರ್ಸ್ ಹಾಕ್ತಾ ಮೇಲೇನ ಬಡಿಬೇಕು, ತಟ್ಟಬೇಕು. ಒಂದು ಕೈಲಿ ಸರಿಸ್ಕೊಳ್ಳೋದು, ಒಂದು ಕಡೆ ತಟ್ಟೋದು ಮಾಡಬೇಕು. ಹಿಂಗೆ ಮಾಡಿದ್ರೆ ಅಕ್ಕಿ ರೊಟ್ಟಿ ಚೆನ್ನಾಗಿ ತೆಳ್ಳಗೆ ತಳ ಬರ್ತೈತಿ. ಹಪ್ಪಳ ಥರ ರೊಟ್ಟಿ ಮಾಡ್ಬೋದು. ನಾವು ಎಷ್ಟು ಬೇಕೋ ಅಷ್ಟು ತೆಳ್ಳಗೆ ಅಕ್ಕಿ ರೊಟ್ಟಿ ಚೆನ್ನಾಗಿ ಬರ್ತೈತಿ. ಅಷ್ಟೊಂದು ಚೆನ್ನಾಗಿರುತ್ತೆ ಅದು ರೊಟ್ಟಿ. ಜೋಳದ ರೊಟ್ಟಿಗಿಂತ ಅಕ್ಕಿ ರೊಟ್ಟಿ ಜಾಸ್ತಿ ತೆಳ್ಳಗೆ ಬರುತ್ತೆ ರೊಟ್ಟಿ. ನಾವು ಹೆಂಗೆ ಮಾಡ್ತೀವಿ ಹಾಗೆ ಚೆನ್ನಾಗಿ ಮಾಡ್ಕೋಬೇಕು. ಆ ಕಡೆ ಈ ಕಡೆ ಹರಿಲಾರ್ದಂಗೆ ಹಿಟ್ಟು ಅಕಸ್ಮಾತ್ ಒಂದು ಚೂರು ಲಾಸ್ಟ್ ಆದರೆ ಸ್ವಲ್ಪ ಹಿಟ್ಟು ತೊಗೊಂಡಾದ್ಮೇಲೆ ಕವರ್ ಮಾಡ್ಕೋಬೇಕು. ಹಚ್ಚಿ ಕವರ್ ಮಾಡಿಕೊಂಡು ಆಮೇಲೆ ಈ ರೊಟ್ಟಿ ಬೇಯ್ತಿದ್ದು. ಈಗ ತವ ಮೇಲೆ ರೊಟ್ಟಿ 2 ಸರಿ ಹೊಳಿಸಿ ಹಾಕಿದ್ದೀವಿ. ಈಗ ಅದು ರೊಟ್ಟಿ ಚೆನ್ನಾಗಿ ಬಂತು. ಸ್ವಲ್ಪ ಹೊಚ್ಚದು ಈಗ ನೋಡ್ರಿ ರೊಟ್ಟಿ ಆಯ್ತು. ಈಗ ಈ ರೊಟ್ಟಿನ ಹಾಕೋದು ನೋಡ್ರಿ. ಆ ರೊಟ್ಟಿ ಬೇಯ್ದ್ರಾಗ ಈ ರೊಟ್ಟಿನ ಆಗಿಬಿಡ್ತು, ತಯಾರು ಮಾಡ್ಕೊಂಡ್ಬಿಟ್ಟಿವಿ. ಈಗ ಆ ರೊಟ್ಟಿನ ಹಾಕ್ಬೇಕು. ಈಗ ಹಾಕಿ ಏನು ಮಾಡ್ಬೇಕು, ಮತ್ತೆ ಈಗ ನೋಡಿ ಇಲ್ಲಿ ಕಡೆ ನೀರು ಇಟ್ಕೊಂಡೇನಿ ನೋಡ್ರಿ. ಇಲ್ಲೇ ನೀರು ಇಟ್ಕೊಂಡಿದ್ದೀನಿ. ಆ ನೀರು ತಗೊಂಡು ಚೆನ್ನಾಗಿ ಹಚ್ಬೇಕು ರೊಟ್ಟಿಗೆಲ್ಲ ಪೂರ ಮೇಲೆ. ನೀರನ್ನು ಹಸಿ ನೀರು ತಗೊಂಡು ಒಂದು ಕಾಟನ್ ಬಟ್ಟೆ ಇಟ್ಕೋಬೇಕು. ಕಾಟನ್ ಬಟ್ಟೆ ಎತ್ತಿ ಹಚ್ಕೊಂಡು ಆಮೇಲೆ ಒಂದು ಸ್ಪೂನ್ ಇಲ್ಲೇ ಎಬ್ಕೊಂಡು ರೊಟ್ಟಿ ತಿರುಗಿ ಹಾಕಬೇಕು. ತಿರುಗಿ ಹಾಕೋದಿಲ್ಲ ಒಂದು ಹಿಟ್ಟು ತೊಗೊಂಡು ನಾವು ಮಾಡ್ತಾ ಇದ್ದೀವಲ್ಲ ಆ ಥರ ಆದರೂ ಮಾಡ್ಬೋದು. ನೀವು ಆ ಥರ ಬರ್ಲಿಕ್ಕೆ ಒಂದು ಸ್ಪೂನ್ ತೊಗೊಂಡು ರೊಟ್ಟಿಯನ್ನು ಬಳಸಿ ಹಾಕ್ತೀವಿ. ಈಗ ಆಯ್ತಲ್ಲ. ಈಗ ನಾವು ಮತ್ತೊಂದು ರೊಟ್ಟಿಯನ್ನು ಮಾಡ್ಕೊಳಕ್ಕೆ ತಯಾರು ಮಾಡ್ಬೇಕು. ಒಂದು ರೊಟ್ಟಿ ಬೇಯ್ದ್ರಲ್ಲಿ ಒಂದು ರೊಟ್ಟಿ ನಾವು ತಟ್ಟಿ ತಯಾರು ಮಾಡ್ಕೊಂಡ್ಬಿಡ್ಬೇಕು. ಅದಲ್ಲಿ ಗ್ಯಾಸ್ ಮೇಲೆ ರೊಟ್ಟಿ ಬೇಯ್ತಾ ಇರ್ತೈತಿ. ನಾವು ಅಷ್ಟರಲ್ಲಿ ರೊಟ್ಟಿಯನ್ನು ಮಾಡ್ಕೋಬೇಕು. ನೋಡ್ರಿ ರೊಟ್ಟಿ ಹೆಂಗೆ ಮಾಡೋದಂತ. ಈಗ ನಿಮ್ಗೆ ಒಂದು 3 ರೊಟ್ಟಿ 4 ರೊಟ್ಟಿ ಮಾಡಿ ತೋರಿಸಿದ್ದೀನಿ ನಾನು. 3ನೇ ರೊಟ್ಟಿ ಇದು. ನೀವು ಇಷ್ಟರಲ್ಲಿ ಅಷ್ಟೊಂದು ಕಲ್ಕೋಬೋದು. ನೋಡ್ರಿ ಫ್ರೆಂಡ್ಸ್, ಚೆನ್ನಾಗಿ ಬರ್ತಲ್ಲ ರೊಟ್ಟಿ. ನೋಡ್ರಿ ನೀವು ಒಂದ್ಸರಿ ಮಾಡಿ ನೋಡ್ರಿ, ಟ್ರೈ ಮಾಡಿರಿ. ಚೆನ್ನಾಗಾಗುತ್ತೆ ರೊಟ್ಟಿ, ಭಾಳ ಟೇಸ್ಟ್ ಆಗುತ್ತೆ. ಇದ್ರ ಜೊತೆ
ಸಬ್ಸ್ಕ್ರೈಬ್ ಮಾಡಿರಿ.